ಅವ್ರು ಬ್ರೇಕ್ಫಾಸ್ಟ್ ಮಾಡಿದ್ರ ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರ ಮೀಟಿಂಗ್ ಆಗಿದೆ ಸರ್. ಮೀಟಿಂಗ್ ಅವ್ರು ಏನ್ ಮಾಡ್ತಾರ ಅವ್ರಿಗೆ ತಪ್ಪಿವೆಲ್ಲ ಇವೆಲ್ಲ ಇಲ್ಲ ನೋಡಿ. ಅವ್ರು ಅಲ್ಲಿ ಮೀಟಿಂಗ್ ಮಾಡ್ಯಾರ, ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರೆ ಹೆಂಗ್ ಕೊಡಕ್ ಆಗ್ತದ ನೀವೇ ಹೇಳ್ರಿ. ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ನಮ್ಮಲ್ಲಿ ಯಾವುದೇ ನನಗೇನ್ ಹೇಳಿ ಮಾಡ್ತಾರ ಅವ್ರಿಬ್ರು ಭಿನ್ನಾಭಿಪ್ರಾಯ ಇಲ್ಲ ಅಂತ ಇಲ್ಲ. ನಾನ್ ನಿಮಗ್ ಕೇಳ್ತೀನಿ, ಅವ್ರಿಬ್ರು ಮೀಟಿಂಗ್ ಮಾಡಿದ್ರೆ ಹೈಕಮಾಂಡ್ ಗೊತ್ತು, ಅವ್ರಿಗೆ ಗೊತ್ತು. ಅದನ್ನ ನಾನ್ ರಿಯಾಕ್ಷನ್ ಯಾಕೆ ಕೊಡ್ಬೇಕ್ರಿ? ನಮಗ್ ಕೇಳಿ ಮಾತಾಡೋದಿಲ್ಲ ಅವ್ರು ಏನು ಮಾತಾಡಿದ್ರೆ. ಅದು ಅವ್ರಿಗೆ ವರಿಷ್ಠರಿಗೆ ಗೊತ್ತು. ದಯಮಾಡಿ ಅದ್ರ ಬಗ್ಗೆ ನಮಗ್ ರಿಯಾಕ್ಷನ್ ಕೇಳಬೇಡಿ. ನೋಡ್ರಿ, ಹೊಂದಾಣಿಕೆ ಆಗದೆ ಇದ್ರ ಪಕ್ಷ ಇರ್ತದಲ್ಲ, ಪಕ್ಷನಾಗ ಯಾರು ಬೇಕಾದವ್ರು ಎಲ್ಲಾರು ಹೊಂದಾಣಿಕೆ ಆಗೇ ಬದುಕ್ಬೇಕು ನಾವು. ಪಕ್ಷ ಬಿಟ್ಟು ಯಾರು ಅದೀವೇನು? ಪಕ್ಷದಕ್ಕಿಂತಲೂ ಯಾರು ದೊಡ್ಡವರಲ್ಲ. ನನ್ನ ಅಭಿಪ್ರಾಯ ವೈಯಕ್ತಿಕ ಇದು. ಮತ್ತಿನ್ನ ಅವರು ಪಕ್ಷದ ವಿಷಯದಲ್ಲಿ ಅವ್ರು ಏನ್ ನಿರ್ಣಯ, ಸೂಕ್ತ ನಿರ್ಣಯ ತಗೋಬೇಕು, ಅವ್ರು ತಗೋತಾರಂತ ನಮ್ಗೆ ಆಶೆ ಅದ. ಸಿಎಂ ಕುರ್ಚಿಯ ಗೊಂದಲ ಮಧ್ಯೆ ಹಲವಾರು ನೋಡ್ರಿ, ಗೊಂದಲನೇ ಇಲ್ಲ. ಈಗ ಮೀಟಿಂಗ್ ಮಾಡಿಕೊಂಡು ಉಪಹಾರ ಇಬ್ರು ಕೂಡ ಸೇರಿಸಿಕೊಂಡು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಕ್ಕೆ ಒಂದು ಜವಾಬ್ದಾರಿತ ಸಚಿವರಾಗಿ ನೀವು ಏನ್ ಆಶೆ? ನಾನ್ ನೋಡ್ರಿ, ನನ್ಕಿಂತಲೂ ಹೆಚ್ಚು ಜವಾಬ್ದಾರಿ ಅವ್ರ ಮೇಲಿದೆ. ಅವರಿಬ್ರು ಪಕ್ಷನೂ ನಡೆಸಬೇಕು, ಸರ್ಕಾರವೂ ನಡೆಸಬೇಕು. ಮತ್ತು ಅವರು ವರಿಷ್ಠರು ಅವ್ರಿಗೆ ನಿರ್ದೇಶನ ಕೊಟ್ಟ ಮೇಲೆ ಅವ್ರು ಸೇರಿದ್ರೆ ಪಾಪ ಅವ್ರು ಏನು ಮಾತಾಡೋರು ನನಗೆ ಹೆಂಗೆ ಗೊತ್ತಾಗ್ತದ? ಅಲ್ಲಿನ ಅಲ್ಲಿ ಮಾತಾಡಕತ್ತಾರ, ನೀವು ಇಲ್ಲಿ ನನಗೆ ಹಿಡ್ಕೊಂಡು ನಿಂತೀರಿ. ಮುಗುತ್ತಾ? ಬಹಳ ಚಲೋ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದಾರೆ ಸರ್. ಮತ್ತೆ ಇದಕ್ಕಿಂತ ಏನ್ ಜಾಸ್ತಿ ಬೇಕು ನಿಮಗ? ಈಗ ಕ್ಲೋಸ್ ಮಾಡ್ರಲ್ಲ ಲಘು ಹೋಗಿದ್ದನ್ನ. ಈ ನೋಡ್ರಿ, ಯಾಕೆ CLP ಬೇಕ್ರಿ? ಪಕ್ಷದ ವರಿಷ್ಠರಿದ್ದಾಗ CLP ಆಗ್ಬೇಕು ಏನಂತ? CLP ಅಲ್ಲಿ ಮಾತನಾಡಿ, ಶಾಸಕರು ಒಮ್ಮತನ ತಗೊಳ್ಳಿ. ಅವ್ರು ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನನಗ್ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಪಕ್ಷ ಏನು ಆದೇಶ ಮಾಡ್ತದೆ, ಅದರ ನಂತರ CLP. ಪಕ್ಷದ ಆದೇಶನೂ ನಾವು ನೋಡ್ಬೇಕಾಗ್ತದೆ. ವೈಯಕ್ತಿಕ ಅಭಿಪ್ರಾಯನೂ ಅವ್ರದ್ದೆಲ್ಲರದು ಕೇಳ್ಕೊಂಡು ಏನು ನಿರ್ಣಯ ಸೂಕ್ತ ಆಗ್ತದೆ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ಮಾಡ್ತಾರೆ. ಅವರು ವರಿಷ್ಠರು ಮಾಡ್ತಾರೆ, ಮುಖ್ಯಮಂತ್ರಿನೂ ಮಾಡ್ತಾರೆ, ಉಪಮುಖ್ಯಮಂತ್ರಿನೂ ಮಾಡ್ತಾರೆ. ಈ ಸಿಎಂ ಕುರ್ಚಿ ಗದ್ದಲದೊಳಗಡೆ ಸಚಿವ ಸ್ಥಾನ ನೀಡೋದು ಏನು ಚಿಂತನೆ? ನೀವಿನ್ನ ಅದನ್ನ ಬಗೆಹರಿಸ್ಕೊಂಡ್ ಬನ್ರಿ, ಆಮೇಲೆ ಅದನ್ನ ಮಾತಾಡೋಣ.